ಕಂಪನ ಮಾಡಿ ನಾ ಸೈಕಲ್ ತಗೋಬೇಕು. ಯಾವ ರಜಾನೂ ಇಲ್ಲ, ಬರೀ ಸುಳ್ಳು. ಒಟ್ಟಲ್ಲಿ ಅವ್ಳಿಗೆ ರಜಾ ಹಾಕಕ್ಕೆ ರೀಸನ್ ಬೇಕು ಕಾಲೇಜ್ ಇಲ್ಲ. ಎಲ್ಲರೂ ಹುಷಾರ್ ತಪ್ತಾನೆ ಇರ್ತಾರೆ, ಸೊ ಮುಂಚೆನೆ ಪ್ರಿಕಾಷನ್ಸ್ ತಗೊಳ್ಳಿ. ಅದನ್ನು ಕ್ಯಾನ್ಸಲ್ ಮಾಡ್ತೀವಿ. ಮತ್ತೆ ಒಂದ್ಸ ಹೇಳು. ಅಯ್ಯೋ ಇವಳು ಟೇಬಲ್ಸ್ ಮಾತ್ರ ಹೇಳಲ್ವಂತೆ, ಬೇಕಾದ್ರೆ ಇನ್ನೆಲ್ಲ ಕ್ಯಾನ್ಸಲ್ ಮಾಡ್ಬೋದಂತೆ. ಹಂಗಾರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಕ್ಯಾನ್ಸಲ್. ಆದರೆ ಲಲಿತಾ ಮತ್ತೆ ಗಾನ ಇಬ್ರು ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಗೈಸ್. ಇವಾಗ ಕಾಲೇಜಿಗೆ ಹೊರಡಬೇಕು. ಆದರೆ ಚಿಟ್ಟೆಗೆ ಮಾತ್ರ ರಜಾ. ಏನಕ್ಕೆ ರಜಾ? ಇವತ್ತು ಸೆಕೆಂಡ್ ಸ್ಯಾಟರ್ಡೆ. ಅಲ್ಲೇ ನಮ್ಮ ಟೀಚರ್ ಇದ್ರು, ಅಲ್ಲಿ ಆಚೆ ಕಡೆ ನಮಗೆ ಅಡ್ಮಿಷನ್ ಮಾಡಕ್ ಬಂದಿದ್ರಲ್ಲ, ಆ ಟೀಚರ್ ಇದ್ರು. ಆ ಟೀಚರೇ ಹೇಳ್ಬಿಟ್ಟು ಕಳ್ಸಿದ್ರು. ಅದಕ್ಕೆ ನಾನು ತಿರ್ಗಾ ಬಂದೆ. ಯಾವ ರಜಾನೂ ಇಲ್ಲ, ಬರೀ ಸುಳ್ಳು. ಒಟ್ಟಲ್ಲಿ ಅವಳಿಗೆ ರಜಾ ಹಾಕಕ್ಕೆ ರೀಸನ್ ಬೇಕು ಕಾಲೇಜ್. ಇಲ್ಲ, ಕರೆಕ್ಟ್. ಯಾವ ಸ್ಯಾಟರ್ಡೆ ರಜಾ? ಯಾವ ಸ್ಯಾಟರ್ಡೆ ಅಂತ ನಂಗೆ ಗೊತ್ತಿಲ್ಲ. ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ರಜಾ. ಆ ಸ್ಯಾಟರ್ಡೇಸಲ್ಲಿ ಇನ್ನು ಉಳ್ಕೊಳ್ಳೋದೇ 5 ದಿನ. ಆ 5 ದಿನದಲ್ಲಿ ಒಂದಿನ ಅವಳಿಗೆ ಹುಷಾರಿರಲ್ಲ, ಇನ್ನೊಂದು ದಿನ ಊರಿಗೆ ಹೋಗಿರ್ತಾಳೆ, ಇನ್ನು 3 ದಿನ ಸ್ಕೂಲ್ಗೆ ಹೋಗ್ತಾಳೆ ಗೈಸ್. ಇಲ್ಲ ಗೈಸ್, ನನ್ನ ಬರ್ಡೇ ಇದೆ ಅದಕ್ಕೆ. ಓ ಕರೆಕ್ಟ್, ನಾಳೆ ತನ್ವಿತಾ ಚಿಟ್ಟೆ ಅವ್ರದ್ದು ಹ್ಯಾಪಿ ಬರ್ಡೇ. ಅವಳು ಫುಲ್ ಸೆಲ್ಫ್ ಅಬ್ಸೆಸ್ಡ್. ನೋಡೋಣ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಚಿಟ್ಟೆ ಬರ್ಡೇನ ಅಂತ. ಆದರೆ ಒಬ್ಬರು ಮಾತ್ರ ಗೆಸ್ಟ್ ಹೋಗ್ತಿದ್ದಾರೆ ಇವತ್ತು. ನಮ್ಮಮ್ಮ ಬಂದಿದ್ರು, ಅವ್ರು ಇವತ್ತು ಹೊರಡ್ತಾ ಇದ್ದಾರೆ ಊರಿಗೆ. ಚಿಟ್ಟೆ ಬರ್ಡೇಗೆ ಏನೇನು ಪ್ಲ್ಯಾನ್ಸ್ ಮಾಡಬೇಕು? ಇವಾಗ ಎಷ್ಟು ವರ್ಷ ನಿಂಗೆ? ನನಗೆ ನಮ್ಮಮ್ಮ ಹೇಳಲ್ಲ ನಂಗೆ ಎಷ್ಟು ವರ್ಷ ಅಂತ. ಎಲ್ಲ ಅಮ್ಮ 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 7 ವರ್ಷ. 100 ವರ್ಷ ನಿಮಗೆ ಗೊತ್ತು. 100 ವರ್ಷ 7 ವರ್ಷ ಕಣಿ. 7 ವರ್ಷ ನಿಮಗೆ ಗೊತ್ತು. ಎಷ್ಟು ಚಿಕ್ಕ ಹುಡುಗಿ ಆಗಿರ್ ಚಿಟ್ಟೆ ಹೆಂಗ್ ಬೆಳೆದವಳೆ ಅಂದ್ರೆ 2 ಜೊಟ್ಟು ಹಾಕೊಳ್ಳೋಷ್ಟು ಬೆಳೆದಿದ್ದಾಳೆ. ಓಕೆ, ಅಡ್ವಾನ್ಸ್ ವೆರಿ ಹ್ಯಾಪಿ ಬರ್ಡೇ ಬಂಗಾರಿ. ಸ್ಟೇ ಬ್ಲೆಸ್ಡ್. ಬಾಯ್. ಇವಾಗ ನಾನು ಕಾಲೇಜಿಗೆ ರೆಡಿ ಆಗ್ತಿದ್ದೀನಿ. ಸಿಗುವ ಎಷ್ಟು ಗಂಟೆಗೆ? 12 o'clock. ಇವತ್ತು ಸ್ಯಾಟರ್ಡೆ ಅಲ್ವಾ, 12 ಅಷ್ಟರಲ್ಲೆಲ್ಲ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾರು ನೀನು ಮತ್ತೆ ಲಿಖಿತ್. ಅವನ ಜೊತೆನಾ? ಅವನ್ ತಡ್ಕೊಳ್ಳೋಲ್ಲ, ಅವನಂತೂ ತಲೆ ಐತೆ ಸುಬ್ಬ. ಓಕೆ ಬಾಯ್, ರೆಡಿ ಆಗಿ ಬರ್ತೇವೆ. ಸ್ಯಾಮ್ ರೆಡಿ. ಇವಾಗ ತಿಂಡಿ ಮಾಡ್ಕೊಂಡು ಕಾಲೇಜ್ಗೆ ಹೋಗೋದು ಅಷ್ಟೇ. ಎಷ್ಟು ಗಂಟೆಗೆ ಕಾಲೇಜ್ಗೆ 10 ಅಷ್ಟರಲ್ಲಿ ಇರಬೇಕು. ಅದೆಲ್ಲ ಹೇಳ್ಬಾರ್ದು. ಏನ್ಸಿಟ್ಟೆ ಕಾಲೇಜಿಗೆ? ನಿನ್ನ ಸ್ಕೂಲಿಗೆ ನಾನು ಏನಾದರೂ ಬರ್ತೀನಿ ಅಂತಂತೀನಿ. ಕಾಲೇಜ್ಗೆಲ್ಲ ಬರಂಗಿಲ್ಲ. ಮತ್ತೆ ಲಿಖಿತ್ನ ಕರ್ಕೊಂಡು ಹೋಗಿದ್ರಿ? ಅದು ಸಂಡೇ ಸುಮ್ಮನೆ. ವಿಚಿಂಟಿ ಏನೋ ಹೇಳಿದ್ರಲ್ಲ ಚಿಟ್ಟೆಗೆ ಬರೋಷ್ಟರಲ್ಲಿ. ನಾನು ಬರೋಷ್ಟರಲ್ಲಿ ಇವಳು ಹಿಂದಿ ಆಯಿ, ಕನ್ನಡ ಆಯಿ, ABCD ಎಲ್ಲ ಬರೆದಿರ್ಬೇಕು. ಆಲ್ ದ ಬೆಸ್ಟ್ ಚಿಟ್ಟೆ. ಮಾಡು ಲಿಟಲ್ ಅಕ್ಕ. ಹೆಂಗೆ ಮಾಡೋದು? ಅಕ್ಕ ನಾನು ಮೊಸರು ಅನ್ನ ತಿನ್ನಲ್ಲ, ಚಿಗುರು ತೋಟದಲ್ಲಿ ನಾನು ಬರೀ ಮೊಸರು ಅನ್ನ ತಿನ್ನೋದು. ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾಳೆ. ಕ್ಯಾಮ್ರಾ ಬಿಟ್ಟು ಎಲ್ಲೆಲ್ಲ ಹೋಗ್ಬೇಡ. ಆಯ್ತು, ಸಾರಿ ಗೈಸ್. ನಮ್ಮ ಚಿನ್ನಾರಿ ಮುತ್ತ ಮಲಗಿದ್ದಾನೆ ಗಾಯ್ಸ್. ಗುಡ್ ಮಾರ್ನಿಂಗ್ ಲಿಖಿತು. ತಿಂಡಿ ಮಾಡಿಕೊಂಡು ಟ್ಯಾಬ್ಲೆಟ್ಸ್ ತಗೊಂಡು ಕಾಲೇಜ್ಗೆ ಹೊರಡೋದು. ಈ ಒಂದು ವೆದರ್ ಎಲ್ಲರೂ ಹುಷಾರು ತಪ್ತಾನೆ ಇರ್ತಾರೆ, ಸೊ ಮುಂಚೆನೇ ಪ್ರಿಕಾಷನ್ಸ್ ತಗೊಳ್ಳಿ. ಫಸ್ಟು ನಮ್ಮ ಮನೇಲಿ ಲಿಖಿತ್ ಹುಷಾರು ತಪ್ಪ, ಆಮೇಲೆ ಚಿಟ್ಟೆ, ಇವಾಗ ನಾನು. ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ ಯಾವುದು? ಇದು ಪ್ಯಾರಾಸಿಟಮಾಲ್. ಹುಷಾರು ಆಗಿಬಿಟ್ರೆ ಅಂದರೆ ಜ್ವರ ಇದ್ದರೆ ಮಾತ್ರ ತಗೊಳ್ಳಿ, ಜ್ವರ ಇಲ್ಲ ಅಂತಂದರೆ ತೊಗೊಳಕ್ಕೆ ಹೋಗ್ಬೇಡಿ. ಇದು ಸುಮ್ಮನೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದಾದಮೇಲೆ ಒಂದು ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ. ಇದು ಕಫ ಮತ್ತು ಕೆಮ್ಮು, ಟರ್ಬಿಟೊಲೈನ್.
ನನಗೆ ಕೊಟ್ಟಿರೋದು ಡಾಕ್ಟರ್. ನಿಮ್ಗೇನಾದರೂ ಆ ಥರ ಇದ್ದರೆ ನಿಮ್ಮ ಹತ್ರದಲ್ಲಿರೋ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ಲಿಖಿತಕ್ಕೂ ಹುಷಾರಿಲ್ಲ, ಜ್ವರ ಅಲ್ಲಪ್ಪ. ಇವಾಗ ಹುಷಾರಾದ? ಅವನು ಜ್ವರ ಏನೂ ಇಲ್ಲ, ಬರೀ ಕೆಮ್ಮು ಅಲ್ವಾ ಲಿಖಿತ್? ಇವಳಿಗೂ ಕೆಮ್ಮಲು ಬಂದ್ಬಿಡ್ತು. ನಿಜ ನಂಗೆ ಕಫ ಇದೆ. ಓಕೆ ಲಿಖಿತ್, ಬೇಗ ಹುಷಾರಾಗಿ ಸ್ಕೂಲಿಗೆ ಹೋಗಿ ಬೌನ್ಸ್ ಬ್ಯಾಕ್ ಮಾಡ್ತಾನೆ ಅಲ್ವಾ ಲಿಖಿತ್? ಮಾಡು. ವ್ಯಾನಾ ಬೇಗ ಬರ್ತೀನಿ ಲಿಖಿತ್, 12 ಅಷ್ಟರಲ್ಲೆಲ್ಲ ಬರ್ತೀನಿ ಆಯ್ತಾ? ನೀನೇ ಬಾ, ಅಲ್ಲಿ ಡಿಮಾರ್ಟ್ಗೆ ಹೋಗೋಣ, ಅಮ್ಮನ ಜೊತೆ ಬಾ ಆಯ್ತಾ? ಇವನ್ ಕಳ್ಸೆ ಕೊಡಲ್ಲ ಅಮ್ಮ. ಬಾಯ್ ಬಾಯ್. ಇಬ್ಬರು ಇದು ಮಾಡಿ ನೀನ್ ಮಾಡು ಲಿಖಿತ್, ಇಲ್ಲಿ ಮಾಡು ಮಾಡು. ಅಮ್ಮ ಬಾಯ್, ಕರ್ಕೊಂಡು ಬನ್ನಿ ಬೇಗ. ಅವ್ನು ಯಾವಾಗಲೂ ಹಂಗೆ. ನಾನು ಇಲ್ಲಿ ಕಾಲೇಜ್ ಸೇರಿದಾಗಿಂದ ಇವಾಗವರೆಗೂ ಅಳ್ತಾನೆ ಇರ್ತಾನೆ. ನಾನು ಕಾಲೇಜ್ಗೆ ಹೋದರೆ ಸಾಕು. ಆದರೆ ಚಿಟ್ಟೆ ಹಂಗಲ್ಲ, ಅವಳಿಗೆ ಸ್ವಲ್ಪ ಮೆಚುರಿಟಿ ಜಾಸ್ತಿ. ನಾನಾದರೂ ಹೇಳಿದ್ರೆ ಸಾಕು ಅರ್ಥ ಮಾಡ್ಕೊಳ್ತಾಳೆ. ಹೌದಕ್ಕ? ಓಕೆ ಅಕ್ಕ. ಹೌದಾ ಗೈಸ್, ಕಾಲೇಜಿಗೆ ಬಂದಾಯಿತು. ಬಂದಿದ ತಕ್ಷಣ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಂದರೆ ವಾಟರ್ ಮತ್ತು ಫೀಡ್ ಹಾಕಬೇಕು ನಮ್ಮ ಅನಿಮಲ್ಸ್ಗೆ. ಹೋಗೋಕ್ಕೂ ಮುಂಚೆ ಏಪ್ರಾನ್ ಮತ್ತು ಗ್ಲೌಸ್ ಇಟ್ಸ್ ಕಂಪಲ್ಸರಿ. ವಾಟರ್ ಮತ್ತು ಫೀಡ್ ಹಾಕಿ ಬರ್ತೀನಿ. ಆಮೇಲೆ ಡೋಸಿಂಗ್ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಮತ್ತೆ ಅರ್ಧ ಗಂಟೆ ಬಿಟ್ಟು ಡೋಸಿಂಗ್ ಆಗ್ಬೋದು, 12-12:30. ಆಮೇಲೆ ಮನೆ. ಇವತ್ತು ಸ್ಯಾಟರ್ಡೆ ಅಲ್ವಾ? ಬಾಯ್. ಗೈಸ್, ಡನ್ ವಿತ್ ದ ಡೋಸಿಂಗ್. ಅದೇ 2 ಸತಿ ಮಾಡಬೇಕು ಅಂದಲ್ಲ, 1 ಸತಿ ಆಯಿತು ಅಷ್ಟೇ. ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು 2ನೇ ಡೋಸಿಂಗ್ ಸ್ಟಾರ್ಟ್ ಮಾಡ್ತೀವಿ. ಗೈಸ್, ನಮ್ಮ ಕ್ಲಾಸಲ್ಲಿ ಅಥವಾ ಲ್ಯಾಬಲ್ಲಿ ಏನು ಒಬ್ಬಳೇ ಇದ್ದೀನಿ ಅಂತ ಅನ್ಕೋತಿದ್ದಾರ. ಶ್ರಾವ್ಯ ಇದ್ದಾರೆ, ಆದರೆ ಅವರು ಕ್ಯಾಮ್ರಾದಿಂದ ಯಾವಾಗಲೂ ದೂರ ಇರ್ತಾರೆ. ಆದರೆ ಲಲಿತಾ ಮತ್ತು ಗಾನ ಇಬ್ಬರೂ ಮಂತ್ರಾಲಯಕ್ಕೆ ಹೋಗಿದ್ದಾರೆ. ನನ್ನ ಕರೆದೇ ಇಲ್ಲ, ಅದಕ್ಕೆ ಅವ್ರು ಇಲ್ಲ ಇಲ್ಲಿ. ನಾನು ಅಲ್ಲಿ ಹೋಗಿಲ್ಲ, ಯಾಕಂದರೆ ಅವ್ರು ನನ್ನ ಕರೆದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕ್ಲಾಸಲ್ಲಿ ಇರೋರೆಲ್ಲ ಕಲೆಗಾರರು. ಅದೇ ರಾಘವೇಂದ್ರ ದೇವಸ್ಥಾನ ನಾವು ಪ್ರತಿದಿನ ಹೋಗೋದು. ಪ್ರತಿದಿನ ಊಟ ಇರುತ್ತೆ ಅಲ್ಲಿ. ಆದರೆ ಇವಾಗ ಹೊರಡಬೇಕಿತ್ತು, ಮಳೆ ಬೇರೆ ಬರ್ತದೆ, ಸೊ ನಾನು ಹೊರಟೆ. ಇವಾಗ ನಾವು ಡಿಮಾರ್ಟ್ ಹತ್ರ ಹೋಗ್ತಾಯಿದ್ವಿ. ಚಿಟ್ಟೆ ಬರ್ಡೇ ಇರೋದ್ರಿಂದ ಅವಳಿಗೆ ಏನೇನೋ ಕೊಡಿಸೋ ಬದಲು ಹೆಲ್ತಿ ಫುಡ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಅಮ್ಮ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಕೊಡ್ಸೋಕ್ಕೆ ಡಿಮಾರ್ಟಿಗೆ ಕರ್ಕೊಂಡು ಹೋಗ್ತಿದ್ರೆ. ಚಿಟ್ಟೆ, ನಿನ್ನ ಬರ್ಡೇಗೆ ಹೆಲ್ತಿ ಐಟಮ್ಸ್ ತೊಗೊಂಡಿದ್ದೆಲ್ಲ ಏನೇನೋ ತೋರಿಸು. ಇವು ನೋಡು, ಅರ್ಧ ಕೆಜಿನ ದ್ರಾಕ್ಷಿ, ಡೇಟ್ಸ್ ತೊಗೊಂಡಿದ್ದಾಳೆ. ಆಮೇಲೆ ಗೋಡಂಬಿ, ಜಂಕ್ಸ್ ಫುಡ್ ಇದನ್ನೇ ಯಾಕೆ ತೊಗೊಂಡಿದ್ಯಾ? ಚಾಕ್ಲೇಟ್. ಹಾಯ್. ಇದೆಲ್ಲ ಹನ್ನೆಲ್ದಿ ಚಿಟ್ಟ. ಯಾರು ತಗೊಂಡಿರೋದು ಇದನ್ನ? ಚಾಕೋಸ್. ಜಾಮ್ ಬೇಕಾ? ಕಿಸನ್ ಜಾಮು ನಿಂಗೆ ಜಾಮಿಟ್ರಿ ಬಾಕ್ಸ್ ಬೇಕಾ, ಪೌಚ್ ಬೇಕಾ? ನೋಡು, ಹಿಂಗಲ್ಲ, ಇಲ್ಲಿ ಓಪನ್ ಮಾಡಬೇಕು, ಇಲ್ಲಿ ಓಪನ್ ಮಾಡಬೇಕು, ಲಿಕ್ಕಿದ ಥರ.
ಆ ಥರ ಆದರೆ ನಿಮಗೆ ಹೊಸ್ದಾಗಿ ಮ್ಯಾನುಫ್ಯಾಕ್ಚರ್ ಮಾಡಿಸ್ಬೇಕು. ರೆಡಿಯಲ್ಲಿ ಪೌಚ್ ಇರುತ್ತೆ ನೋಡೋದು. ಚಿಟ್ಟ ಹ್ಯಾಪಿ ಬರ್ಡೇ ಕೊಡೋಕ್ಕೂ ಮುಂಚೆನೇ ಥ್ಯಾಂಕ್ಸ್ ಹೇಳ್ದಲ್ಲ. ಯಾವ್ದು ಇಷ್ಟ ಆಯಿತು? ನಮ್ಮದು ಬೊಕ್ಕೆ ಅಂಗಡಿ ಇದೆಯಲ್ಲ, ಅದ್ರಲ್ಲಿ ನಿಂಗೊಂದು ಫ್ಲವರ್ ಮಾಡ್ಕೊಂಡು ಬರ್ತೀನಿ ಆಯ್ತಾ? ಇದನ್ನು ಕ್ಯಾನ್ಸಲ್ ಮಾಡಿಬಿಡೋಣ. ಇದು ಬೇಕು ಅಂದರೆ ಏನಾದರೂ 2 1 2 ಹೇಳು. 2 1 2 ಹೇಳು, ಇದನ್ನು ತಗೋ. ಅಮ್ಮ 2 1 2 ಹೇಳಲಿಲ್ವಲ್ಲ, ಬೇಡ ಅಂತ ಕೊಡ್ತಾವಳೆ. ಚಿಟ್ಟ ಹೇಳು. ಅದನ್ನು ಕ್ಯಾನ್ಸಲ್ ಮಾಡ್ತೀವಿ. ಮತ್ತೆ 2 1 ಹೇಳು. ಅಯ್ಯೋ ಇವಳು ಟೇಬಲ್ಸ್ ಮಾತ್ರ ಹೇಳಲ್ವಂತೆ, ಬೇಕಾದ್ರೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡ್ಬೋದಂತೆ. ಹಂಗಾರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಕ್ಯಾನ್ಸಲ್, ನಿನ್ನ ಬರ್ಡೇನೇ ಕ್ಯಾನ್ಸಲ್. ಟೇಬಲ್ಸ್ ಹೇಳ್ಬಿಟ್ಟು ತಗೋ, ಅಷ್ಟೇನಾ ನಿಂದು ವ್ಯಾಲ್ಯೂ? ಹೇಳು, ನಿನ್ನ ಬೆಲೆ ಗೊತ್ತಾಗ್ಲಿ ಎಲ್ಲರಿಗೂ, ಹೇಳು. 2 1 2 2 6 4 8 5 10 ವೆರಿ ಗುಡ್. ಗೊತ್ತಿದ್ರು ಮತ್ತೆ ಯಾಕೆ ನಾಟಕ ಮಾಡ್ತೀಯಾ? ಇದೆಲ್ಲ ಇವಾಗ ಕ್ಯಾನ್ಸಲ್ ಮಾಡ್ಲಾ, ಏನು ಮಾಡಲಿ? ಫಸ್ಟ್ ಹೇಳಲಿಲ್ಲ ತಾನೆ? ಓಕೆ. ಪ್ಲೀಸ್ ಬೇಗ ಬನ್ನಿ. ಸಾರಿ ಲಿಖಿತು, ನೀವು ಆಯ್ತಾಯ್ತು. ಅವಳು ಚುಚ್ಚಿ ಮಾಡ್ಸಿಕ್ ಹೋಗಿದೆ ಕಣಪ್ಪ. ಅವಳು ಆಮೇಲೆ ಎಲ್ಲ ಚಿಟ್ಟೆ ಇವಾಗ ಹುಷಾರಾಗಿದ್ಯಾ? ಇಂಜೆಕ್ಷನ್ ಕೊಟ್ರು ಲಿಖಿತ್. ಸಾರಿ. ಬಾ, ನಿಂಗೋಸ್ಕರ ಚಾಕ್ಲೇಟ್. ನೆನ್ನೆ ಏನು ಏನು ಈ ಕಡೆ ತಿರ್ಗ್ಬಿಟ್ಟೆ. ಡೈರಿ ಮಿಲ್ಕ್ ನೋ, ಚಾಕ್ಲೇಟ್ಸ್ ತಿನ್ಬಾರ್ದಾ? ಬೇಡ ಬಿಡು, ನಿಂಗೆ ಬೇಡ. ಕ್ಯಾಡ್ಬರಿ ಕಲೋ ಇದು, ಕ್ಯಾಡ್ಬರಿ. ಕಂಗ್ರ್ಯಾಚುಲೇಷನ್ಸ್. ತಂದು 10 ನಿಮಿಷ ಆಗಿಲ್ಲ, ಆಗ್ಲೇ ತಿಂತವ್ರೆ ಚಾಕೋಸ್ನ. ನೀನು ಲಿಖಿತ್? ಚಾಕೋಸ್ ತಿಂದ್ರೆ ಸೂಪರ್ ಮ್ಯಾನ್ ಆಗ್ತೀವಿ, ಪ್ರೋಟೀನ್ ಸಿಗುತ್ತೆ, ಫೈಬರ್ ಬರುತ್ತೆ, ಐರನ್. ಅಲ್ಲ ಲಿಖಿತ್? ನೀವು ತಿನ್ನಿ, ನೀವು ತಿನ್ನಿ, ಎಂಜಾಯ್ ಮಾಡಿ, ಓಕೆನಾ? ಎಸ್. ರೊಟ್ಟಿ, ಬಾಳೆಹಣ್ಣು, ಮತ್ತೆ ಇನ್ನೇನು ಸೊಪ್ಪು, ಪಾಲಕ್ ಸೊಪ್ಪು. ಲಿಖಿತ್ ಬೇಗ ಬೇಗ ಥ್ಯಾಂಕ್ ಯು ಶೈಲಮ್ಮ ಅಂತ ಹೇಳಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸೂಪರಾ? ಎಸ್, ಫೈನಲಿ ಇವಾಗ ಗೇಮ್ ಆಡೋಣ ಅಂತ ಕೂತಿದ್ವಿ. ಇವಾಗ ಚಿಟ್ಟೆ ಸಾಂಗ್ ಹೇಳ್ತಾಳೆ, ಅವಾಗ ನಾನು ಮತ್ತೆ ಲಿಖಿತ್ ನಗಾಡೋಗಿಲ್ಲ. ಅದೇ ತರ ನಾನು ಸಾಂಗ್ ಹೇಳುವಾಗ ಇವರಿಬ್ರು ನಗಾಡೋಂಗಿಲ್ಲ, ನಗಾಡಿದ್ರೆ ಔಟ್. ಅಂದ್ರೆ ಜೋಕ್ ಸಾಂಗ. ನಾನೇ ನೀನಂತೆ ರೆಡಿ? 1 2 3 ಸ್ಟಾರ್ಟ್. ನೀನ್ ಹೇಳ್ಬೇಡ ಲಿಖಿತ. ನೀನಂತೆ ನೀನೆ, ನಾನಂತೆ ಜೀವ, ಒಂದೇ ಹೃದಯ ಹೆರಡು ನಮ್ಮ ನಡುವೆ ಬರಲಿ ನೋರು, ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು. ಗುಡ್. 1 2 3 ಸ್ಟಾರ್ಟ್. ನಾನೇ ನೀನಂತೆ ನೀನೇ, ನಾನಂತೆ ಜೀವ, ಒಂದೇನೆ ಹೃದಯ ಎರಡು,
ಎರಡು ನಮ್ಮ ನಡುವೆ ಇರಲಿ 100 ಮನಸ್ಸುಗಳ. ಇವಾಗ ಲಿಖಿತ್ ಕಮಾನ್ ಲಿಖಿತ್. ನಾನೇ ನೀನಂತೆ ನೀನಂತೆ ಹೇಳ್ಬೇಕು ಲಿಖಿತ್. ಯಾವ್ದಾದ್ರು ಬೇರೆ ಸಾಂಗ್ ಅಲ್ಲ. 1 2 3 ಸ್ಟಾರ್ಟ್. ಹೇಳಪ್ಪ ನೀನಂತೆ ನೀನಂತೆ. ನಾನೇ ನೀನಂತೆ ನೀನಂತೆ. ಸಂಪನ ಮಾಡಿ ನ ಸೈಕಲ್ ತಗೋಬೇಕು. ಸಂಪಾದನೆ ಮಾಡಿ ಸೈಕಲ್ ತಗೋಬೇಕು. ಆ ಸಾಂಗ್ ಅಲ್ಲ ಲಿಖಿತ್. ನಾನೇ ನೀನಂತೆ ನೀನಂತೆ. ರೆಡಿ 1 ಹಂಗಾರ್ ನಾನೇ ಎನ್ನುತ್ತದೆ ಜೀವ ಎನ್ನುತ್ತದೆ ಜೀವ ಎನ್ನುತ್ತೆ ಲೆದರು ಲೆದರು. ಫಸ್ಟ್ ಇಂದ ಹೇಳು. ನಾನೇ ನೀನೇ ನನ್ನಂತೆ ನನ್ನಂತೆ ಜೀವ ಒಂದೇ ಹೃದಯ ಲೆದರು ಎದರು ಜೊತೆಯಲ್ಲೇ ನಿಂತರೆ ಎದೆಯಲ್ಲಿ ಸಡಗರ ನನ್ನದಕ್ಕೂ ಎಲ್ಲದಕ್ಕೂ ಪರಿಹಾರ ನಿನ್ನ ಕಾಯುವೆ ನಾನು ರೂಪೆಯಾಗೆ ಜನುಮ ಪೂರ. ವೆರಿ ಗುಡ್ ಲಿಖಿತ್. ನಾನು ಡ್ಯಾನ್ಸ್ ಮಾಡಿದ್ ಚೆನ್ನಾಗಿದ್ದ. ನಾನು ರೈಟ್ ಹಾಕಕ್ಕ ನಾವು ಡ್ಯಾನ್ಸ್ ಸ್ಪೈಕ್ ಮಾಡ್ಕೋಬೇಕಂತ ಅವನು. ಸೂಪರ್ ಆಗಿ ಕಾಣಿಸ್ತಿದ್ಯಾ ಕಣಪ್ಪ. ಸೂಪರ್ ಆಗಿ ಕಾಣಿಸ್ತಿದ್ಯಾ. ಸೂಪರ್ ಸೂಪರ್. ಅಕ್ಕ ಗೈಸ್ ಇವಾಗ ಒಂದು ನಾನು ಚಾಲೆಂಜ್ ಹೇಳ್ತಿದ್ದೀನಿ. ಅದು ಇದೆಲ್ಲರಿಗೂ ಜೀವ ಜೀವ ಲೆದರು ಲೆದರು ಮಮ್ಮ ಜೀವ ಮೋಸಗಳ ಹಾರೆ ಸಗರು ಸಗರು ನನಗೂ ಎಲ್ಲದಕ್ಕೂ ಪರಿಹಾರ ಕಾಯುವೆ ನಾನು ರೂಪೆಯಾಗೆ ಜನುಮ ಪೂರ ನಿನ್ನನ್ನೇ. Yes, very good. ಜೋರಾಗಿ ಚಪ್ಪಾಳೆ ಬರ್ಲಿ ನಮ್ಮ ಲಿಖಿತ್ ಹಾಗೂ ತನ್ವಿತಾಗೆ. ಮತ್ತೆ ಧಾರಣಿಕಂಗೆ. ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಂಟಿಲ್ ದನ್ ಬಾಯ್ ಬಾಯ್ ಲಿಖಿತ್. ಬಾಯ್.